ಇದನ್ನ ಹಿಂದೆ ಯಾರಿಂದ ತಪ್ಪಾಯ್ತು ಒಪ್ಪಾಯ್ತು ಯಾರು ಯಾರ ಬಗ್ಗೆ ಏನು ಮಾತಾಡ್ತಕ್ಕದ್ದಲ್ಲ, ಏನು ಮಾಡಬೇಡ್ರಿ. ಫಸ್ಟ್ ಈಸ್ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಅಷ್ಟೇ. ನಾವು ಇದರಿಂದ ಹೊರಗೆ ಬರಬೇಕು. ಇದ್ರದ್ದು ಎಲ್ಲರೂ ಯಾರ ನೇತೃತ್ವ ಅಂತಿಲ್ಲ, ಅಜ್ಜರ ನೇತೃತ್ವನೋ ಇನ್ನೊಬ್ಬರ ನೇತೃತ್ವನೋ, ಎಲ್ಲರೂ ಒಬ್ಬ ಶಾಸಕನಿಂದ ಹಿಡ್ಕೊಂಡು ಒಬ್ಬ ಸಾಮಾನ್ಯನವರೆಗೂ ಇದನ್ನು ಜವಾಬ್ದಾರಿ ಐತಿ. ಮತ್ತು ನಾವು ಇದಕ್ಕೆ ಏನರ ಎಲ್ಲರೂ ಸಪೋರ್ಟ್ ಮಾಡಿದ್ವಿ ಅಂದ್ರೆ ಒಳಗೆ ಹೊರಗೆ ಇದ್ದರೂ ನಾವು ಪಾಪದ ಕೆಲಸ ಮಾಡಕತ್ತೀವಿ ಅಷ್ಟೇ. ಇದಕ್ಕಿಂತ ದೊಡ್ಡದು ನಾ ಹೇಳಾರೆ. ಆಮೇಲೆ ಇದನ್ನು ಯಾರೂ ಮಾಡಬೇಡ್ರಿ, ಮಾಡ್ತಕ್ಕದ್ದು ಅಲ್ಲ. ನೀವು ಯಾರೇನು ಮಾಡಿದ್ರು ಮತ್ತು ನಾನಂತರೂ ಅಲ್ಲಿ ಬಿಡಂಗಿಲ್ಲ. ನಾನಂತರೂ ಆಮೇಲೆ ಭಾಳ ಕಷ್ಟ. ನಿಮಗೆ ನಿಮ್ಮ ಊರಿನ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹಾಳಾಗಿ ಹೋಗ್ತಾವೆ ನೋಡಿ, ಏನೂ ಉಳಿಯಂಗಿಲ್ಲ ನಿಮ್ಮ ಊರಾಗ. ಕೊಪ್ಪಳ ಏನೀಗ ನಿಮಗೆ ಬಂದೈತಿ, ಇದ್ರ ಪೂರ್ಣ ಸರ್ವನಾಶ ಆಗೋಗುತ್ತೆ. ನೀವು ಯು ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ನಿಮ್ಮ ಕಣ್ಣೆದ್ರಿಗೆ ಇದು ಸ್ಮಶಾನ ಆಗಿ ಹೋಗ್ತೈತಿ ಊರೆಲ್ಲ. ಸೊ ಯಾರು ಅದ್ರ ಬಗ್ಗೆ ಕೊಪ್ಪಳ ಕಿಲೋಮೀಟರ್ ಅಲ್ಲಿ ಒಟ್ಟು ಈ ಭಾಗಕ್ಕನೇ ಬೇಡ. ಈಗ ಆಲ್ರೆಡಿ ಇಟ್ ಈಸ್ ಓವರ್ಲೋಡೆಡ್. ವಿ ಹ್ಯಾವ್ 50 ಫ್ಯಾಕ್ಟ್ರೀಸ್, 50 ಫ್ಯಾಕ್ಟ್ರೀಸ್ ಅದಾವ ಅಲ್ಲಿ. ಬಗನಾಳು, ಅಲ್ಲಾನಗರ್ಗೆ ನಿಮಗೆಲ್ಲರಿಗೂ ಗೊತ್ತಿರಲಿ. ಗಿಣಿಗೇರಿಯಾಗ ಸಿಮೆಂಟ್ ಫ್ಯಾಕ್ಟ್ರಿ ಊರಾಗ. ನಾವು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಇದಕ್ಕೆ ಸಾಮಾನ್ಯ ಒಂದು ಪ್ರಜ್ಞೆ ಬೇಕಲ್ಲ. ನಾವು ಕೊಡಬೇಕು ಬ್ಯಾಡು. ಆಮೇಲೆ ಈಗ MSP ಎಲ್ಲದ್ದು ಐತಿ, ಅಹವಾಲು ಸ್ವೀಕಾರ ಮಾಡಬೇಕು. ಜನರಿಗೆ ಜನರಿಗೆ ಕೇಳ್ಯಾರ, ಯಾರಿಗೆ ಅಹವಾಲು ಸ್ವೀಕಾರ ಮಾಡ್ಯಾರ, ಏನೈತಿ ಜನಾಭಿಪ್ರಾಯ ಎಲ್ಲಿ ಸಂಗ್ರಹ ಮಾಡ್ಯಾರ, ಏನು ಯಾರು ಪರ್ಮಿಷನ್ ಕೊಡ್ತಾರೋ. ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ಇದು ಪಕ್ಷಾತೀತವಾಗಿ ಮಾಡಿರಿ, ಜಾತ್ಯತೀತವಾಗಿ ಮಾಡಿರಿ. ನಾವು ಒಂದೇ ಹೇಳಬಲ್ಲೆ ನಿಮಗೆ, ಇದಕ್ಕಿಂತ ಜಾಸ್ತಿ ಹೇಳಂಗಿಲ್ಲ. ಪದೇ ಪದೇ ಹೇಳಿದ್ರು ಅದೇ ವಿಷಯ. ನೀವು ಕೊಪ್ಪಳಕ್ಕೆ ಏನಾದರೂ ಇನ್ನು ಮುಂದೆ ಫ್ಯಾಕ್ಟ್ರೀಸ್, ಬರೀ MSPL ಅಂತಲ್ಲ, ಇಡೀ ಸುತ್ತ ಹಳ್ಳಿಗಳಲ್ಲಿ ಈ ನಿಮ್ಮ ಗೊಂಡಬಾಳದ್ದಾಯ್ತು, ಗೊಂಡಬಾಳದ್ದು ನೀವು ಯಾವ ಫ್ಯಾಕ್ಟ್ರಿ ಕೊಟ್ಟರು ಕೊಪ್ಪಳಕ್ಕೆ ಫ್ಯಾಕ್ಟ್ರಿ ಬಿಡಬೇಡ್ರಿ. ಬರೋದು ಸಾಕಿನ್. ಈಗ 50 ಫ್ಯಾಕ್ಟ್ರಿ, ಇನ್ನು 50 ಫ್ಯಾಕ್ಟ್ರಿ ಅದಾವ. ಅವು ಸಣ್ಣ ಪುಟ್ಟ. ಆಮೇಲೆ ದೊಡ್ಡ ಫ್ಯಾಕ್ಟ್ರಿ ಸ್ಪಾಂಜ್ ಐರನ್ 50 ಫ್ಯಾಕ್ಟ್ರೀಸ್ ಅದಾವ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದ್ರೆ ನಿಮ್ಗೆ ಒಂಥರ ಸಾಂಕ್ರಾಮಿಕ ರೋಗ ಇದ್ದಂಗೆ. ಈ ಕಲ್ಯಾಣಿ, ಕಿರ್ಲೋಸ್ಕರು, ಮುಕುಂದ ಸ್ವಾಮಿ ತೊಗೊಂಡಿದ್ದೆಷ್ಟು, ಈಗ ಬೆಳೆದಿದ್ದೆಷ್ಟು, ಹೆಚ್ಚಿಗಾಗಿದ್ದೆಷ್ಟು ಗೊತ್ತಾ ಇಲ್ಲಿಗೆ ಅದನ್ನ ಯಾರಿಗೆ. ಆಮೇಲೆ ಏನಾಯ್ತು ಗೊತ್ತಾ, ಈಗ ನೋಡಿ, ಈಗ ಇವ್ರು 1,000 ಎಕರೆ ಅಂತಾರೆ. ನಾಳೆ ಧೂಳು ಬರ್ತೈತಿ ಎಲ್ಲ ಕಡೆ. ಧೂಳು ಬಂದಾಗ ಏನಾಕೈತಿ, ಆಮೇಲೆ ಅವರು ರೈತರ ಜೊತೆ ಜಗಳ ಆಗೋದು, ಕಂಪೆನ್ಸೇಷನ್ ಕೊಡೋದು ಮಾಡ್ಕೊಂತ ಹೋಗ್ತಾರೆ. ಏಜೆಂಟ್ ಉಟ್ಕೊಂತಾರ ನಡ್ಬರ್ಕ, ಅವ್ರು ಡಿಫ್ರೆನ್ಸ್ ಇಟ್ಟು ಅವರಿಗೆ ಮಾರ್ಕೊಂತ ಕುಂದಿರ್ತಾರ. ಅದು ಒಂದು 500 ಎಕರೆ 1000 ಎಕರೆ ಹೋಗ್ತೈತಿ. ನಿಮ್ಮ ಕೊಪ್ಪಳನ ಒಳಗಾಕೈತಿ ಫ್ಯಾಕ್ಟ್ರಿಯಾಗ. ನಾಳೆ ನೀವು ಹೊಸ ಮನಿ ಅದ್ರಾಗ ನಿಮ್ದು ಕೊಪ್ಪಳ ಅನ್ನೋದಿಲ್ಲ, ನೀವು ಯಾವ ಅಂದ್ರೆ MSPLನವ್ರು ಅಂತ ಹೇಳ್ಬೇಕಾಗುತ್ತೆ ನೀವು ಅಷ್ಟೇ ನಾಳೆ. ಸೊ ವಿಚ್ ಈಸ್ ನಾಟ್ ಗುಡ್. ನಿಮಗೆಲ್ಲರಿಗೆ ಬರೀ ಅಜ್ಜರ್ ಏನು ಮಾಡಬಲ್ರು. ನಿಮಗೆಲ್ಲರಿಗೂ ಸಾಮಾಜಿಕ ಜವಾಬ್ದಾರಿಗಳು ಬೇಕಲ್ಲ. ನಾವು ಅದ್ರಾಗ ಎಂದು ಕಾಂಪ್ರಮೈಸ್ ಅಲ್ಲ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.